ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಯಥಾರ್ಥ ಬ್ಯಾಚ್ನ ಫಿಸಿಕ್ಸ್ನ 2ನೇ ಚಾಪ್ಟರ್ ಆದ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್ ಇವತ್ತು ಸ್ಟಾರ್ಟ್ ಮಾಡಲಿದ್ದೇವೆ. ಇವತ್ತು ಲೆಕ್ಚರ್ ನಂಬರ್ 1 ಆಗಿರುತ್ತೆ. ಈ ಲೆಕ್ಚರ್ ನಂಬರ್ 1ನಲ್ಲಿ ನಾವು ಏನೇನು ಓದಲಿದ್ದೇವೆ ಅನ್ನೋದು ಒಂದ್ಸತಿ ನೋಡೋಣ ಬನ್ನಿ. ಸೊ ಇವತ್ತು ನಾವು ಮೊದಲಿಗೆ ಫೋರ್ಸ್ ಅಂದರೆ ಏನು ತಿಳ್ಕೊಳ್ಳೋಣ. ನೆಕ್ಸ್ಟ್ ಫೋರ್ಸ್ನ ಎಫೆಕ್ಟ್ಸ್ ಏನು ತಿಳ್ಕೊಳ್ಳೋಣ. ಅಂದರೆ ಈ ಫೋರ್ಸ್ನ ಒಂದು ಬಾಡಿ ಮೇಲೆ ಅಪ್ಲೈ ಮಾಡಿದಾಗ ಯಾವ ಥರ ಎಫೆಕ್ಟ್ಸ್ ನಾವು ಕಾಣ್ಬೋದು, ಮತ್ತು ಬ್ಯಾಲೆನ್ಸ್ ಮತ್ತು ಅನ್ಬ್ಯಾಲೆನ್ಸ್ ಫೋರ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ನಾವು ಲಾಸ್ಟ್ ಚಾಪ್ಟ್ರಲ್ಲಿ ಮೋಷನ್ ಚಾಪ್ಟ್ರಲ್ಲಿ ಸ್ಟೇಟ್ ಆಫ್ ರೆಸ್ಟ್ ಮತ್ತು ಸ್ಟೇಟ್ ಆಫ್ ಮೋಷನ್ ಬಗ್ಗೆ ಓದಿದ್ದೀವಿ. ಬಟ್ ನಮ್ಗೆ ಇಲ್ಲಿ ಕ್ವಶನ್ ಏನಂತಾರೆ, ಒಂದು ಬಾಡಿ ಮೋಷನಲ್ಲಿ ಬರೋಕ್ಕೆ ಯಾವುದು ಕಾರಣ ಆಗಿರುತ್ತೆ. ಓಕೆ, ಸೊ ಯಾವುದೇ ಒಂದು ಬಾಡಿ ತನ್ನಷ್ಟಕ್ಕೆ ತಾನೇ ಮೋಷನಲ್ಲಿ ಬರಲ್ಲ ಅಂತಂದರೆ ಅದು ತನ್ನ ಪೊಸಿಷನ್ನ ಚೇಂಜ್ ಮಾಡಲ್ಲ. ದೇರ್ ಶುಡ್ ಬಿ ಸಮ್ ಎಕ್ಸ್ಟರ್ನಲ್ ಏಜೆಂಟ್. ಆ ಏಜೆಂಟ್ ಯಾವುದಂತಂದರೆ ಈ ಫೋರ್ಸ್. ಹಾಗಿತ್ತಂದರೆ ಇನ್ ಡಿಟೇಲ್ ಆಗಿ ಫೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬನ್ನಿ. ಸೊ ಮೊದಲಿಗೆ ಫೋರ್ಸ್ ಅಂದ್ರೇನು? ಫೋರ್ಸ್ ಅಂತಂದರೆ ಡೆಫಿನೇಷನ್ ಬರೆದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಫೋರ್ಸ್ is a push or pull which can change its either its size or shape or state of rest or of motion of a ಬಾಡಿ. ಇದು ಡೆಫಿನೇಷನ್ ಆಯಿತು. ಇಲ್ಲಿ ನೀವು ತಿಳ್ಕೊಳ್ಳೋದೇನಂತಂದರೆ, ಫೋರ್ಸ್ ಅಂತಂದರೆ ಪುಷ್ ಆರ್ ಪುಲ್. ಪುಷ್ ಅಂದರೆ ತಳ್ಳೋದು, ಪುಲ್ ಅಂತಂದರೆ ಎಳ್ಕೊಳ್ಳೋದು. ಓಕೆ, ಸೊ ಇಲ್ಲಿ ಈ ಫೋರ್ಸ್ನ ಯಾವುದೇ ಒಂದು ಬಾಡಿ ಮೇಲೆ ಅಪ್ಲೈ ಮಾಡಿದಾಗ ಏನೇನು ಪಾಸಿಬಿಲಿಟಿ ಇರುತ್ತೆ? ಇಟ್ ಕ್ಯಾನ್ ಚೇಂಜ್ ಈದರ್ ಇಟ್ಸ್ ಸೈಜ್, ಶೇಪ್, ಸ್ಟೇಟ್ ಆಫ್ ರೆಸ್ಟ್ ಆಫ್ ಮೋಷನ್ ಆಫ್ ಎ ಬಾಡಿ ಅಂತಿದೆ. ಇಲ್ಲಿ ನೋಡಿ, ಫಸ್ಟ್ ಎಕ್ಸಾಂಪಲ್ ನೀವು ನೋಡ್ಬೋದು. ಫಸ್ಟ್ ಎಕ್ಸಾಂಪಲ್ ನೋಡ್ಬೋದು. ಇಲ್ಲಿ ಒಬ್ಬರು ಈ ಟ್ರಾಲಿನ ಮೂವ್ ಮಾಡ್ತಾ ಇದ್ದಾರೆ. ಓಕೆ, ಟ್ರಾಲಿನ ಮೂವ್ ಮಾಡ್ತಿದ್ದಾರೆ ಅಂದರೆ ಇದರಲ್ಲಿ ಯಾವ ಥರ ಅಪ್ಲೈ ಆಗಿದೆ ಫೋರ್ಸ್ ಅಂದರೆ ಪುಷ್ ಅಥವಾ ಪುಲ್ ಅಂತ ಹೇಳ್ತೀವಿ. ಈ ಕೇಸ್ ನೋಡಬೇಕಾದ್ರೆ ಅವರು ತಳ್ತಾ ಇದ್ದಾರೆ ಅಂದರೆ ಈ ಡೈರೆಕ್ಷನಲ್ಲಿ ಈ ಟ್ರಾಲಿ ಮೂವ್ ಆಗ್ತದೆ ಅಂತಂದರೆ ಪುಷ್. ಅದೇ ಅವರು ಎಳ್ಕೊಂಡ್ರೆ ಏನಾಗುತ್ತೆ, ಈ ಟ್ರಾಲಿ ಅಪೋಸಿಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಆಗುತ್ತೆ ಅಥವಾ ಮೂವ್ ಆಗುತ್ತೆ. ಸೊ ಇದು ಒಂದು ಕೇಸ್ ಆಗುತ್ತೆ. ಏನಾಗಿತ್ತು, ಈ ಸಪೋಸ್ ಈ ಟ್ರಾಲಿ ಇನಿಷಿಯಲ್ ಅಟ್ ರೆಸ್ಟ್ ಅಂದರೆ ತಟಸ್ಥವಾಗಿದೆ. ಓಕೆ, ಅವಾಗ ನಾನು ಏನಾದರೂ ಅದನ್ನು ತಳ್ಳಿದ್ರೆ ಮುಂದೆ ಹೋಗುತ್ತೆ ತಾನೆ. ಅದೇ ಸಪೋಸ್ ಒಂದು ವಸ್ತು ಮುಂದೆ ಇದೆ, ತಟಸ್ಥವಾಗಿದೆ, ಅದನ್ನು ನೀವು ಈ ಥರ ಹೇಳ್ಕೊಂಡ್ರೆ ಅದು ಮೋಷನಲ್ಲಿ ಬರುತ್ತೆ ತಾನೆ. ಓಕೆ, ಸೊ ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ಇಟ್ ಕ್ಯಾನ್ ಚೇಂಜ್ ಸ್ಟೇಟ್ ಆಫ್ ರೆಸ್ಟ್. ಓಕೆ, ಅದೊಂದಾಯಿತು. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಬಾಡಿ ಆಲ್ರೆಡಿ ಮೂವ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಫುಟ್ಬಾಲ್ನ ತೊಗೊಳ್ಳೋಣ. ಸೊ ನಿಮ್ಮ ಅಪೋನೆಂಟ್ ಟೀಮ್ ಅದನ್ನು ಫುಟ್ಬಾಲ್ ಒದ್ದಿರ್ತಾರೆ. ಓಕೆ, ಕಿಕ್ ಮಾಡಿರ್ತಾರೆ. ಆ ಬಾಲ್ ಒಂದು ಮೋಷನಲ್ಲಿ ಇರುತ್ತೆ ಸಮ್ ಸರ್ಟನ್ ಸ್ಪೀಡಲ್ಲಿ. ಅವಾಗ ಏನು ಮಾಡ್ತೀರಾ, ನೀವು ಸೇಮ್ ಡೈರೆಕ್ಷನ್, ಇವಾಗ ಸಪೋಸ್ ಆ ಬಾಲ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದ್ರೆ ನೀವು ಕಿಕ್ನ ಯಾವ ಡೈರೆಕ್ಷನಲ್ಲಿ ಮಾಡ್ತೀರಾ ಅಂತಂದರೆ ಈ ಡೈರೆಕ್ಷನಲ್ಲಿ ಮಾಡ್ತೀರಾ. ಅವಾಗ ಏನಾಗುತ್ತೆ, ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಯು ಕ್ಯಾನ್ ಬ್ರಿಂಗ್ ಮೋಷನ್ ಇನ್ ಎ ಬಾಡಿ. ಹೇಗಾಗುತ್ತೆ ಅಂದರೆ ಸ್ಪೀಡ್ ಇನ್ಕ್ರೀಸ್ ಮಾಡ್ಬೋದು. ಓಕೆ, ಸೊ ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ಮೋಷನ್ ಆಫ್ ಎ ಬಾಡಿ. ಸಪೋಸ್ ಒಂದು ಬಾಡಿ ಸ್ಟೇಟ್ ಆಫ್ ರೆಸ್ಟಲ್ಲಿ ಇದನ್ನು ನೀವು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಅದು ಮೋಷನಲ್ಲಿ ಬರುತ್ತಾ, ಆ ಥರನೂ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್, ನೀವು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಥವಾ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ. ಸೊ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ದ ಬಾಡಿ ಇಸ್ ಇನ್ ಮೋಷನ್ ಅಂದರೆ ಎಂಟೈರ್ ಬಸ್ ಅಥವಾ ಕಾರು ಮೋಷನಲ್ಲಿರುತ್ತೆ. ಬ್ರೇಕ್ಸ್ನ ಅಪ್ಲೈ ಮಾಡಿ ನಿಮ್ಮ ಸ್ಟಾಪ್ ಬರುತ್ತೆ. ನಿಮ್ಮ ಸ್ಟಾಪ್ ಬಂದಾಗ ನೀವು ಅದರಲ್ಲಿರ್ತೀರಾ. ಆವಾಗ ಬಸ್ ಡ್ರೈವರ್ ಏನು ಮಾಡ್ತಾರೆ, ಬ್ರೇಕ್ಸ್ ಮೇಲೆ ಕಾಲಿಡ್ತಾರೆ. ಅವಾಗ ಬ್ರೇಕ್ಸ್ ಅಪ್ಲೈ ಮಾಡಿಕೊಂಡು ಆ ಬಸ್ ಮೋಷನ್ ಇದ್ದಿದ್ದು ಸ್ಟೇಟ್ ಆಫ್ ರೆಸ್ಟ್ಗೆ ಬರುತ್ತೆ. ಅಂದರೆ
ಮೋಷನಲ್ಲಿರೋ ಬಸ್ ಏನಾಗುತ್ತೆ ಅಂದರೆ ಸ್ಟಾಪ್ ಆಗುತ್ತೆ. ಸೊ ಇಲ್ಲಿ ಏನಾಯಿತು, ಅಪ್ಲೈಯಿಂಗ್ ಅ ಬ್ರೇಕ್ಸ್ ಅಂತಂದರೆ ಇಟ್ ಈಸ್ ಅ ಟೈಪ್ ಆಫ್ ಫೋರ್ಸ್. ಓಕೆ, ದಟ್ ಈಸ್ ಅಪೋಸಿಂಗ್ ಫೋರ್ಸ್ ಅಂತ ಕರೀತಾರೆ, ಬಟ್ ದಟ್ ಈಸ್ ಆಲ್ಸೋ ಅಪೋಸಿಂಗ್ ಫೋರ್ಸ್ ಅಂತಲೂ ಕರೀತಾರೆ. ಓಕೆ, ಸೊ ಇಲ್ಲೇನಾಗುತ್ತೆ, ಇಲ್ಲಿ ಆ ಬ್ರೇಕ್ಸ್ನ ಅಪ್ಲೈ ಮಾಡಿದ ತಕ್ಷಣ ಈ ಮೋಷನಲ್ಲಿರೋ ಬಾಡಿ ಅಂತಂದರೆ ಬಸ್ ಕಮ್ ಟು ದ ರೆಸ್ಟ್. ಸೊ ಇದ್ರ ಮೀನಿಂಗ್, ಎರಡರ ಮೀನಿಂಗ್. ಓಕೆ, ಸೊ ಇನ್ನೊಂದು ಈದರ್ ಚೇಂಜಸ್ ಇಟ್ಸ್ ಶೇಪ್ ಆರ್ ಸೈಜ್. ಸಪೋಸ್ ನೀವು ರಬ್ಬರ್ ತೊಗೊಂಡಾಗ ಒಂದು ಲೆಂತ್ ಅನ್ಕೊಳ್ಳೋಣ 5 ಸೆಂಟಿಮೀಟರ್ ಅನ್ಕೊಳ್ಳೋಣ. ಓಕೆ, 5 ಸೆಂಟಿಮೀಟರ್ದಾಗ ನೀವು ಸ್ಟ್ರೆಚ್ ಮಾಡಿ ಅಂದರೆ ಪುಲ್ ಮಾಡಿ, ಆ ಕಡೆ ಸೈಡ್ ಈ ಕಡೆ ಸೈಡ್ ಪುಲ್ ಮಾಡಿದಾಗ ಅವಾಗ ಏನಾಗುತ್ತೆ, ಲೆಂತ್ ಆಫ್ ದ ರಬ್ಬರ್ ಇನ್ಕ್ರೀಸ್ ಆಗುತ್ತೆ. ಈ ಪುಲ್ ಅಂದ್ರೇನು, ಎರಡು ಬದಿಯಿಂದ ನೀವು ಪುಲ್ ಮಾಡ್ತಿದ್ದೀರಾ, ಪುಲ್ ಅಂದ್ರೇನು ಅಂದರೆ ಫೋರ್ಸ್ ಅಂತ. ಓಕೆ, ದಿಸ್ ಫೋರ್ಸ್ ಕ್ಯಾನ್ ಚೇಂಜ್ ಇಟ್ಸ್ ಅ ಲೆಂತ್. ಗಾಟ್ ಇಟ್. ಮತ್ತೆ ಇಲ್ಲಿ ಇನ್ನೊಂದು ವರ್ಡ್ ಇದೆ, ಶೇಪ್ ಅಂತಿದೆ. ಶೇಪ್ ಅಂದರೆ ಸಪೋಸ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀರಲ್ಲ, ಸೊ ಬ್ರಷ್ ಮಾಡಬೇಕಾದ್ರೆ ಏನು ಮಾಡ್ತೀರಾ, ಟೂತ್ ಪೇಸ್ಟ್ನ ನೀವು ಸ್ಕ್ವೀಜ್ ಮಾಡ್ತೀರಾ, ಅಂದರೆ ನೀವು ಪ್ರೆಸ್ ಮಾಡ್ತೀರಾ. ಪ್ರೆಸ್ ಅಂತಂದರೆ ಯು ಆರ್ ಅಪ್ಲೈಯಿಂಗ್ ಎ ಫೋರ್ಸ್, ಅಂದರೆ ಅದ್ಮೇಲೆ ಪುಷ್ ಮಾಡ್ತಿದ್ದೀರಾ, ಅಂದರೆ ಇನ್ ದ ಫಾರ್ಮ್. ಓಕೆ, ಪ್ರೆಸ್ ಅಂತ ಕರಿಬೋದು. ಓಕೆ, ಸೊ ಇಟ್ ಈಸ್ ಆಲ್ಸೋ ಅ ಫೋರ್ಸ್. ಏನು ಮಾಡುತ್ತೆ ಅವಾಗ ನೀವು ಪ್ರೆಸ್ ಮಾಡಿದ ತಕ್ಷಣ ಆ ಟೂತ್ ಪೇಸ್ಟ್ ಏನಿರುತ್ತಲ್ಲ ಆ ಬಾಡಿ ಚೇಂಜ್ ಆಗತ್ತೆ ಅಲ್ವಾ. ಸೊ ಆಲ್ ದೀಸ್ ಆರ್ ಎಫೆಕ್ಟ್ಸ್ ಆಫ್ ಫೋರ್ಸ್. ಸೊ ಡೆಫಿನೇಷನ್ಸ್ ಆಯಿತಾ, ಡೆಫಿನೇಷನ್ ಮತ್ತು ಎಫೆಕ್ಟ್ಸ್ ಆಫ್ ಫೋರ್ಸ್ ಇನ್ಕ್ಲೂಡ್ ಮಾಡಿದ್ರೆ ನೀವು ಡೆಫಿನೇಷನ್ ಆಫ್ ಫೋರ್ಸ್ನ ಬರಿಬೋದು. ಹೇಗೆ, ಜನರಲಿ ಎಲ್ಲರೂ ಈ ಟರ್ಮ್ಸ್ನ ನೆನ್ಪಿಡ್ಕೊತಾರೆ. ಓಕೆ, ಪುಷ್ ಆರ್ ಪುಲ್ ಅಂತ ನೆನ್ಪಿಡ್ಕೊತಾರೆ, ಬಟ್ ಆ ಪುಷ್ ಆ್ಯಂಡ್ ಪುಲ್ ಏನು ಮಾಡುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಲ್ಲ. ಸೊ ಅದಕ್ಕೆ ನೀವು ಏನು ಮಾಡ್ಬೋದು ಅಂದರೆ ವಿಚ್ ಕ್ಯಾನ್ ಚೇಂಜ್ ಈದರ್ ಇಟ್ಸ್ ಸೈಜ್ ಆರ್ ಶೇಪ್ ಆರ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಮೋಷನ್ ಆಫ್ ಎ ಬಾಡಿ. ಸೊ ದಿಸ್ ಇಸ್ ದ ಡೆಫಿನೇಷನ್. ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಆಯಿತು. ಸೆಕೆಂಡ್ ಎಕ್ಸಾಂಪಲ್ ನೀವು ನೋಡ್ಬೋದು. ಸೆಕೆಂಡ್ ಎಕ್ಸಾಂಪಲ್, ಓಕೆ, ಈ ಸೆಕೆಂಡ್ ಎಕ್ಸಾಂಪಲಲ್ಲಿ ಈ ಒಂದು ಬಾಕ್ಸ್ ಇದೆ. ಓಕೆ, ಅದರಿಂದ ಈ ಥರ ಅಪ್ಲೈ ಮಾಡಿದ್ರೆ ಅಂದರೆ ಪುಲ್ ಮಾಡಿದ್ರೆ ಈ ಪಾರ್ಟ್ ಏನಿದೆಯಲ್ಲ ಹೊರಗಡೆ ಬರುತ್ತೆ. ಓಕೆ, ಸೊ ಇಲ್ಲಿ ಸಹಿತ ಫೋರ್ಸ್ ಅಪ್ಲೈ ಆಗಿದೆ, ಇಲ್ಲೂ ಸಹಿತ ಈ ಆ್ಯಂಡ್ ಮೂಲಕ ಫೋರ್ಸ್ ಅಪ್ಲೈ ಆಗಿದೆ. ಗಾಟ್ ಇಟ್. ಸೊ ಇಲ್ಲಿ ಒಂದು ಹಾಕಿ ಸ್ಟಿಕ್ ಮತ್ತು ಒಬ್ಬರು ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ, ಇಲ್ಲಿ ಒಂದು ಹಾಕಿ ಬಾಲ್ ಇದೆ. ಅದನ್ನು ಹೊಡಿಬೇಕಂತಂದರೆ ಅವ್ರ ಕೈಯಿಂದ ಅದನ್ನು ಪುಷ್ ಮಾಡಬೇಕು ಅಲ್ವಾ, ಪುಷ್ ಮಾಡಬೇಕು. ಪುಷ್ ಮಾಡೋದಂತಂದರೆ ಇಟ್ ಈಸ್ ಆಲ್ಸೋ ಟೈಪ್ ಆಫ್ ಫೋರ್ಸ್, ಅಂದರೆ ಪುಷ್ ಆ್ಯಂಡ್ ಪುಲ್ ನಥಿಂಗ್ ಬಟ್ ಅ ಫೋರ್ಸ್. ಓಕೆ, ದಿಸ್ ಇಸ್ ದ ಥರ್ಡ್ ಎಕ್ಸಾಂಪಲ್. ಗಾಟ್ ಇಟ್. ಸೊ ಫೋರ್ಸ್ ಅಂದರೆ ಪುಷ್ ಆರ್ ಪುಲ್. ಓಕೆ, ಇಷ್ಟು ಬಾರ್ದು. ಈ ಪುಷ್ ಆ್ಯಂಡ್ ಪುಲ್ ಏನು ಮಾಡುತ್ತೆ ಅಂತಂದರೆ ನೀವು ಹೇಳ್ಬೋದು, ಇಟ್ ಕ್ಯಾನ್ ಈದರ್ ಚೇಂಜ್ ಇಟ್ಸ್ ಶೇಪ್, ಚೇಂಜ್ ಇಟ್ಸ್ ಸೈಜ್, ಚೇಂಜ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್, ಚೇಂಜ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್ ಅಂತಲೂ ಬರಿಬೋದು. ಬಟ್ ಇಲ್ಲಿ ನಿಮ್ಮ ಕ್ವಶನ್ ಏನಂತಂದರೆ, ಸರ್ ಒಂದು ಕಲ್ಲು ತೊಗೋತೀನಿ. ಓಕೆ, ಕಲ್ಲು ತೊಗೊಂಡು ನಾನು ಅಪ್ಲೈ ಮಾಡ್ತೀನಿ ಫೋರ್ಸ್ನ, ಕಲ್ ಮೇಲೆ ಫೋರ್ಸ್ನ ಅಪ್ಲೈ ಮಾಡ್ತೀನಿ, ಬಟ್ ಯಾವುದೇ ಥರ ಶೇಪ್ ಚೇಂಜ್ ಆಗಲಿಲ್ಲ, ಸೈಜ್ ಚೇಂಜ್ ಆಗಲಿಲ್ಲ ಅಂತ ನೀವು ಹೇಳ್ಬೋದು. ಎಸ್. ಸೊ ದೆರ್ ಆರ್ 2 ಟೈಪ್ಸ್ ಆಫ್ ಬಾಡೀಸ್, ದಟ್ ಈಸ್ ರಿಜಿಡ್ ಬಾಡಿ ಮತ್ತು ನಾನ್ ರಿಜಿಡ್ ಬಾಡಿ ಅಂತ ಬರುತ್ತೆ. ಈ ರಿಜಿಡ್ ಬಾಡಿಯಲ್ಲಿ ಏನಾಗಿರುತ್ತೆ ಅಂದರೆ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಏನಿರುತ್ತಲ್ಲ ಚೇಂಜ್ ಆಗಲ್ಲ. ಸೊ ಅದರಿಂದ ನೀವು ಇಲ್ಲಿ ಫೋರ್ಸ್ನ ಅಪ್ಲೈ ಮಾಡಿದ್ರೆ ಇಟ್ ಡು ನಾಟ್ ಚೇಂಜ್ ಇಟ್ಸ್ ಶೇಪ್ ಆಸ್ ವೆಲ್ ಆಸ್ ಸೈಜ್. ಇನ್ಸ್ಟೆಡ್ ಆಫ್ ದ್ಯಾಟ್ ಏನಾಗುತ್ತೆ ಅಂತಂದರೆ ನೀವು ಫೋರ್ಸ್ನ ಆ ಕಲ್ ಮೇಲೆ ಅಪ್ಲೈ ಮಾಡಿದಾಗ ಅದನ್ನು ಮೂವ್ ಮಾಡ್ಬೋದು. ಓಕೆ, ಯು ಕ್ಯಾನ್ ಬ್ರಿಂಗ್ ಅ ಮೋಷನ್ ಇನ್ ಅ ಸ್ಟೋನ್, ಬಟ್ ನೀವು ಬ್ರೇಕ್ ಮಾಡ್ಬೋದು, ನೆಲಕ್ಕೆ ಬಡ್ದು ಅದನ್ನು ಬ್ರೇಕ್ ಮಾಡ್ಬೋದು. ಬಟ್ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ನಾವು ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದೇ ನೆಲಕ್ಕೆ ಬಡಿದ್ರೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ಬ್ರೇಕ್ ಆಗಿ ಡಿಫ್ರೆಂಟ್ ಶೇಪ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಗಾಟ್ ಇಟ್. ಮತ್ತು ನೀವು ಈ ಚೇಂಜ್ ಆಫ್ ಶೇಪ್ ಆಸ್ ವೆಲ್ ಆಸ್ ಸೈಜ್ ಯಾವಾಗ ನೋಡ್ಬೋದು ಅಂತಂದರೆ ವೆನ್ ದ ಬಾಡಿ ಆರ್ ಸಬ್ಸ್ಟೆನ್ಸ್ ಈಸ್ ಎ ನಾನ್ ರಿಜಿಡ್ ಅಂತ. ನಾನ್ ರಿಜಿಡ್ ಅಂತಂದರೆ ಇಲ್ಲೇನಾಗುತ್ತೆ ಅಂದರೆ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಏನಿದೆಯಲ್ಲ ಅದನ್ನು ಫೋರ್ಸ್ ಅಪ್ಲೈ ಮಾಡಿದಾಗ ಆ ಇಂಟರ್ಮಾಲಿಕ್ಯುಲರ್ ಸ್ಪೇಸಿಂದ ಶೇಪ್ ಅಥವಾ ಸೈಜ್ ಎರಡೂ ಚೇಂಜ್ ಆಗುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ರಬ್ಬರ್ ತೊಗೋಬೋದು. ಓಕೆ, ಟೆನ್ನಿಸ್ ಬಾಲ್ ತೊಗೋಬೋದು. ಓಕೆ, ಸೊ ಈ ಥರ ಮಟೀರಿಯಲ್ನ ತೊಗೊಂಡ್ರೆ ಕ್ಲೇ ತೊಗೋಬೋದು. ಓಕೆ, ಸೊ ಇವೆಲ್ಲ ಶೇಪ್ ಮತ್ತು ಸೈಜ್ ಚೇಂಜ್ ಮಾಡುವಂಥ. ಯಾವಾಗ ಶೇಪ್ ಆ್ಯಂಡ್ ಸೈಜ್ ಚೇಂಜ್ ಆಗುತ್ತಲ್ಲ ಅದನ್ನು ನಾವು ನಾನ್ ರಿಜಿಡ್ ಬಾಡಿ ಅಂತ ಕರಿತೀವಿ. ಅದೇ ಶೇಪ್ ಮತ್ತು ಸೈಜ್ ಚೇಂಜ್ ಆಗಲ್ಲ ಅಂತಂದರೆ ಅವುಗಳನ್ನ ರಿಜಿಡ್ ಬಾಡೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಸ್ಟೋನ್ಸ್, ಬ್ರೇಕ್ಸ್. ಓಕೆ, ಈ ಥರ ನಾವು ಹೇಳ್ಬೋದು. ಗಾಟ್ ಇಟ್. ಸೊ ದಿಸ್ ಇಸ್ ದ ಡೆಫಿನೇಷನ್. ನೆಕ್ಸ್ಟ್, ಡಿಫ್ರೆಂಟ್ ಯೂನಿಟ್ಸ್ ಆಫ್ ಅ ಫೋರ್ಸ್. ಸೊ ನಮ್ಮ ಫಿಸಿಕ್ಸಲ್ಲಿ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಅದಕ್ಕೆ ಡೆಫಿನೆಟ್ಲಿ ಯೂನಿಟ್ ಇದ್ದೇ ಇರುತ್ತೆ. ದೇರ್ ಆರ್ ಸಮ್ ಫಿಸಿಕಲ್ ಕ್ವಾಂಟಿಟೀಸ್ ದೇ ಡು ನಾಟ್ ಹ್ಯಾವ್
ಯೂನಿಟ್ಸ್. ಓಕೆ, ಸೊ ಅದನ್ನು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಅಲ್ಲಿ ಓದ್ತೀರಾ. ಓಕೆ, 11th ಸ್ಟ್ಯಾಂಡರ್ಡಲ್ಲಿ. ಸದ್ಯಕ್ಕೆ ನೀವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಡಿಫ್ರೆಂಟ್ ಯೂನಿಟ್ಸ್ ಆಫ್ ಎ ಫೋರ್ಸ್. ಸೊ ಫಸ್ಟ್ ಆಫ್ ಆಲ್ ಫೋರ್ಸ್ ಅಂತಂದರೆ ಅ ಫಿಸಿಕಲ್ ಕ್ವಾಂಟಿಟಿ. ಇಲ್ಲಿ ಫೋರ್ಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಮತ್ತು ಸ್ಕೇಲಾರ್ ಕ್ವಾಂಟಿಟಿ ಅನ್ನೋದು ಒಂದು ಬೇಸಿಕ್ ವಿಡಿಯೋ ಮಾಡಿದ್ವಿ, ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸ್ ಅಂತ. ಆ ವಿಡಿಯೋನ ಒಂದ್ಸತಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ವಾಟ್ ಯು ಮೀನ್ ಬೈ ಸ್ಕೇಲಾರ್ಸ್ ಆ್ಯಂಡ್ ವಾಟ್ ಯು ಮೀನ್ ಬೈ ವೆಕ್ಟರ್ಸ್ ಅಂತ. ಸೊ ಮತ್ತೊಂದು ಸತಿ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಕೇಲಾರ್ಸ್ ಅಂತಂದರೆ ದ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಓನ್ಲಿ ದೇರ್ ಮ್ಯಾಗ್ನಿಟ್ಯೂಡ್. ಓನ್ಲಿ ಬೈ ದೇರ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂತಂದರೆ ಇಲ್ಲಿ ನ್ಯೂಮೆರಿಕಲ್ ವ್ಯಾಲ್ಯೂ ಅಲಾಂಗ್ ವಿತ್ ಯೂನಿಟ್. ಏನದು ಮ್ಯಾಗ್ನಿಟ್ಯೂಡ್ ಅಂತಂದರೆ ನ್ಯೂಮರಿಕಲ್ ವ್ಯಾಲ್ಯೂ ಇಂಟು ಯೂನಿಟ್. ಇದನ್ನು ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಮಾಸ್ ತೊಗೊಂಡ್ರೆ 5 kg ಅಂತ ಹೇಳ್ತೀನಿ. ಇವಾಗ ನಾನು ಮ್ಯಾಗ್ನಿಟ್ಯೂಡ್ ಆಫ್ ಮಾಸ್ ಅಂತ ಕರಿತೀನಿ. ಓಕೆ, ಮಾಸ್ ಎಕ್ಸಾಂಪಲ್. ಓಕೆ, ಮಾಸ್ನ ಯಾವ ಥರ ಬರ್ಬೋದು, 5 kg ಅಂತ ಬರೀತೀನಿ. ಸೊ ಈ 5 kgಯಲ್ಲಿ 5 ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ, kg ಅನ್ನೋದು ಯೂನಿಟ್. ಅದೇ ಡಿಸ್ಟೆನ್ಸ್ ತೊಗೋತೀನಿ. ಓಕೆ, ಲೆಂತ್ ತೊಗೋತೀನಿ. ಲೆಂತ್ ತೊಗೊಂಡಾಗ ಸೇ 15 ಕಿಲೋಮೀಟರ್. 15 ಕಿಲೋಮೀಟರ್ ಅಂದ ತಕ್ಷಣ ನಿಮಗೆ ಇಲ್ಲಿ 15 ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ, ಕಿಲೋಮೀಟರ್ ಅನ್ನೋದು ಯೂನಿಟ್, ರೈಟ್? ಅದೇ ಥರ ಟೈಮ್ ತೊಗೊಳ್ಳಿ. ಟೈಮ್ ತೊಗೊಂಡಾಗ ಟೈಮ್ 1 hour ಅಂತ ಬರೀತೀರಾ. 1 hour ಅಂದ ತಕ್ಷಣ ನಿಮಗೆ ನೆನಪಿಗೆ ಬರೋದು ಹವರ್ ಅನ್ನೋದು ಯೂನಿಟ್ ಮತ್ತು ಇಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ. ಗಾಟ್ ಇಟ್? ಸೊ ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಎ ಮ್ಯಾಗ್ನಿಟ್ಯೂಡ್. ಈ ಸ್ಕೇಲಾರ್ಸ್ನ ಯಾವ ಥರ ಪ್ರೆಸೆಂಟ್ ಮಾಡ್ತಾರೆ ಅಂದರೆ ಬೈ ಓನ್ಲಿ ದಿರ್ ಮ್ಯಾಗ್ನಿಟ್ಯೂಡ್. ಬಟ್ ವೆಕ್ಟರ್ಸ್ ಅಂತಂದರೆ ವೆಕ್ಟರ್ಸ್ ಆರ್ ದ ಫಿಸಿಕಲ್ ಕ್ವಾಂಟಿಟೀಸ್, ದೇ ಕ್ಯಾನ್ ರೆಪ್ರೆಸೆಂಟ್ ಬೈ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಇಲ್ಲಿ ಮ್ಯಾಗ್ನಿಟ್ಯೂಡ್ ಜೊತೆ ಡೈರೆಕ್ಷನ್ ಇಂಡಿಕೇಟ್ ಮಾಡಿದ್ರೆ ಆ ಫಿಸಿಕಲ್ ಕ್ವಾಂಟಿಟಿ ನಾವು ವೆಕ್ಟರ್ಸ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಓಕೆ, ಅಥವಾ ವೆಕ್ಟಾರ್ಸ್ ಅಂತ ಕರಿತೀವಿ. ಗಾಟ್ ಇಟ್? ನಾವು ಫೋರ್ಸ್ ಅನ್ನೋದು ವೆಕ್ಟಾರ್ ಕ್ವಾಂಟಿಟಿ. ಯಾಕೆಂದರೆ ಇವಾಗ ನೋಡಿ, ಈ ಎಕ್ಸಾಂಪಲಲ್ಲಿ ಇಲ್ಲಿ ಈ ಟ್ರಾಲಿ ಇದೆಯಲ್ಲ, ಈ ಡೈರೆಕ್ಷನಲ್ಲಿ ನೀವು ಏನಾದರೂ ಫೋರ್ಸ್ ಅಪ್ಲೈ ಮಾಡಿದ್ರೆ ಮೂವಿಂಗ್ ಫಾರ್ವರ್ಡ್ ಆಗುತ್ತೆ, ಈ ಬಾಡಿ ಮೂವ್ ಫಾರ್ವರ್ಡ್ ಆಗುತ್ತೆ. ಅದೇ ನೀವು ಅಪೋಸಿಟ್ ಡೈರೆಕ್ಷನ್ ಅಂದರೆ ಹೇಳ್ಕೊಂಡ್ರೆ ಈ ಬಾಡಿ ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಅಂದರೆ ಈ ಕೇಸಲ್ಲಿ ನಮಗೆ ಈ ಡೈರೆಕ್ಷನ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಫೋರ್ಸ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಪೇಸ್ ಇಲ್ಲ, ನೆಕ್ಸ್ಟ್ ಇದರಲ್ಲಿ ಬರೀತೀನಿ. ಸೊ ಇಲ್ಲಿ ಫೋರ್ಸ್ is a vector quantity. ವೆಕ್ಟರ್ ಕ್ವಾಂಟಿಟಿ. ಯಾಕೆ ವೆಕ್ಟರ್ ಕ್ವಾಂಟಿಟಿ ಅಂತ ಕರೀತಾರೆ ಅಂದರೆ ದಿಸ್ ಕ್ಯಾನ್ ಬಿ ರೆಪ್ರೆಸೆಂಟ್ ಬೈ ಬೋತ್ ಮ್ಯಾಗ್ನಿಟ್ಯೂಡ್ and direction. Okay, so this is only scalars. Scalars na magnitude ಮಾತ್ರ ರೆಪ್ರೆಸೆಂಟ್ ಮಾಡಬಹುದು. ಬಟ್ ವೆಕ್ಟರ್ಸ್ ಅಲ್ಲಿ ಏನು ಮಾಡ್ತೀರಾ ಅಂತಂದ್ರೆ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಓಕೆ, ಸೊ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ಇಲ್ಲಿ ನೀವು SI ಮತ್ತು CGS ಯೂನಿಟ್ನ ಯಾವ ಥರ ಪ್ರೆಸೆಂಟ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, SI ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್. ಓಕೆ, SI unit is Newton. Symbol of unit is Newton. That is capital letter N. So ಇಲ್ಲಿ ನ್ಯೂಟನ್ ಏನಂತ ಬರೆದಿಲ್ಲ ಸ್ಮಾಲ್ ಲೆಟರ್ ಅಲ್ಲಿ, ಅದು ಯೂನಿಟ್. ಬಟ್ ಈ ಕ್ಯಾಪಿಟಲ್ ಲೆಟರ್ N ಅನ್ನೋದು ಸಿಂಬಲ್ ಆಫ್ ಯೂನಿಟ್. ಓಕೆ, ದಿಸ್ ಇಸ್ SI ಯೂನಿಟ್. ದೆನ್ CGS ಯೂನಿಟ್ ಡೈನ್. ಇದಕ್ಕೆ ಯಾವುದಾದ್ರೂ ಸಿಂಬಲ್ ಇಲ್ಲ. ಓಕೆ, ಡೈನ್ ಅಂತ ಡೈರೆಕ್ಟ್ ಆಗಿ ಬರೀಬಹುದು. ಗಾಟ್ ಇಟ್? ಸೊ ಇಲ್ಲಿ ನಿಮಗೆ ನೆಕ್ಸ್ಟು SI ಯೂನಿಟ್ ಆಯಿತು, CGS ಯೂನಿಟ್ ಆಯಿತು. ನೆಕ್ಸ್ಟ್ ಬರೋದೆ ಗ್ರಾವಿಟೇಷನಲ್ ಯೂನಿಟ್. ಇಲ್ಲಿ ಸ್ಪೇಸ್ ಇಲ್ಲ, ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. ಗ್ರಾವಿಟೇಷನಲ್ ಯೂನಿಟ್ಸ್.
ಈ ಗ್ರಾವಿಟೇಷನಲ್ ಯೂನಿಟ್ಸ್ ಯಾಕೆ ರೆಫರ್ ಮಾಡಬೇಕು? ಸೊ ನಾವು ಫೋರ್ಸ್ ಆಫ್ ಗ್ರಾವಿಟಿ ಅಂತ ಕರೀತಿರ್ತೀವಿ, ಓಕೆ, ಅಥವಾ ಫೋರ್ಸ್ ಡ್ಯೂ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತಲೂ ಕರಿತಾ ಇರ್ತೀವಿ. ಓಕೆ, ಇಲ್ಲಿ ನಮಗೆ ಬೇಕಾಗಿರೋದು ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಈ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಅಂತಂದರೆ ಈ ನಮ್ಮ ಅರ್ತ್ ಏನಿದೆಯಲ್ಲ, ಯಾವುದೇ ಒಂದು ವಸ್ತು ಮೇಲ್ಗಡೆ ಥ್ರೋ ಮಾಡಿದಾಗ ಅದು ಅಗೇನ್ ಅರ್ತ್ ಕಡೆ ಬರುತ್ತೆ ಡ್ಯೂ ಟು ಫೋರ್ಸ್ ಆಫ್ ಗ್ರಾವಿಟಿ. ಸೊ ಆ ಫೋರ್ಸ್ ಆಫ್ ಗ್ರಾವಿಟಿನ ನಾವು ಒನ್ ಆಫ್ ದ ಟೈಪ್ ಏನಂತಂದ್ರೆ ವೇಟ್ ಆಫ್ ದ ಬಾಡಿ ಅಂತ ಕರಿತೀವಿ. ಡ್ಯೂ ಟು ವೇಟ್ ಆಫ್ ದ ಬಾಡಿ ಅಗೇನ್ ಇಟ್ ಕಮ್ಸ್ ಡೌನ್. ಯಾಕೆ? ಈ ಗ್ರಾವಿಟಿ ಆ ಬಾಡಿ ಮೇಲೆ ಆಕ್ಟ್ ಆಗ್ತಿರುತ್ತೆ. ಸೊ ಅದರಿಂದ ಈ ಫೋರ್ಸ್ ಆಫ್ ಗ್ರಾವಿಟಿ ಅನ್ನೋದಕ್ಕೂ ನಮಗೆ ಯೂನಿಟ್ಸ್ ಇದೆ. ಆ ಫೋರ್ಸ್ ಆಫ್ ಗ್ರಾವಿಟಿ ಯಾವ ಥರ ಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ kgf, ಓಕೆ, 1 kgf 1 gf ಅಂತ. ಓಕೆ, ಸೊ ಇಲ್ಲಿ ಈ 1 kgf ಅನ್ನೋದು 1 ಕಿಲೋಗ್ರಾಮ್ ಫೋರ್ಸ್ ಅಂತ. 1 ಕಿಲೋಗ್ರಾಮ್ ಫೋರ್ಸ್ ಇನ್ ಶಾರ್ಟ್ ಆಗಿ 1 kgf ಅಂತ ಕರಿತೀವಿ. ಇದು 1 ಗ್ರಾಮ್ ಫೋರ್ಸ್ ಅಂತ, 1 ಗ್ರಾಮ್ ಫೋರ್ಸ್. ಓಕೆ, ಸೊ ಈ 1 kgನ 1 kgfನ ಇಲ್ಲಿ 10 ನ್ಯೂಟನ್ ಅಂತ ಕರೀತಾರೆ, ನಿಯರ್ಲಿ. ಓಕೆ, ನಿಯರ್ಲಿ 10 ನ್ಯೂಟನ್. ಬಟ್ ಅಪ್ರಾಕ್ಸಿಮೇಟ್ಲಿ ಬರಿಬೇಕಂದ್ರೆ 1 kgf ಈಸ್ 9.8 ನ್ಯೂಟನ್. ಓಕೆ, ಪ್ರಿಸೈಸ್ಲಿ. Okay, so these two are gravitational units. kgf and gf. So value of 1 kgf is 10 newton. ಹಾಗೇತಂದ್ರೆ 1 gf equals to 980 dyne. This is the relation between kgf and gf. ಸೊ ಇದು ಗ್ರಾವಿಟೇಷನಲ್ ಯೂನಿಟ್ ಮತ್ತೆ ಎಸ್ ಐ ಮತ್ತು ಸಿ ಜಿ ಎಸ್ ಯೂನಿಟ್ ಮಧ್ಯೆ ಇದೆ. ಹಾಗಿತ್ತಂದರೆ ಎಸ್ ಐ ಮತ್ತು ಸಿ ಜಿ ಎಸ್ ಯೂನಿಟ್ನ ಮಧ್ಯೆ ಇರುವ ರಿಲೇಷನ್ ಯಾವುದು? ನೋಡಿ, ರಿಲೇಷನ್ ಬಿಟ್ವೀನ್ ಎಸ್ ಐ and CGS units of force. SI and CGS unit of force. Okay, so SI unit ಏನು ನಮಗೆ ಇರೋದು 1 ನ್ಯೂಟನ್. ಸೊ ಇಲ್ಲಿ SI ಯೂನಿಟ್ 1 ನ್ಯೂಟನ್, ಇದು ಸಿಂಬಾಲಿಕಲಿ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಓಕೆ, ಎನ್ ಅಂತ. ಈ 1 ನ್ಯೂಟನ್ ಏನು ಡಿಫೈನ್ ಮಾಡುತ್ತಂದ್ರೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ. 1 Newton is the force when applied on a moving body, okay, of 1 kg. ಏನಾಗುತ್ತೆ ಅವಾಗ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಇವಾಗ ಒಂದು ಬಾಡಿ ಮೋಷನಲ್ಲಿದೆ, ಆ ಬಾಡಿ ಮಾಸ್ ಎಷ್ಟಿದೆ? 1 kg ಇದೆ. ಅದು ಆಲ್ರೆಡಿ ಈಸ್ ಇನ್ ಮೋಷನ್. ಓಕೆ, ಇಟ್ ಈಸ್ ಇನ್ ಮೋಷನ್. ಆವಾಗ ನಾವು ಡೈರೆಕ್ಷನ್ ಆಫ್ ಮೋಷನಲ್ಲಿ ಫೋರ್ಸ್ನ ಅಪ್ಲೈ ಮಾಡಿದ್ರೆ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ಮೋಷನ್, ಆವಾಗ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಆ ಸ್ಪೀಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವು ಆಕ್ಸಲರೇಷನ್ ಅಂತ ಕರಿತೀವಿ, ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಆಕ್ಸಲರೇಷನ್. ಓಕೆ, ಸೊ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ನಾವು ಆಕ್ಸಲರೇಷನ್ ಅಂತ ಕರಿತೀವಿ. ನಾವು ಲಾಸ್ಟ್ ಚಾಪ್ಟರ್ಲಿ ಓದಿದ್ದೇವೆ. ಸೊ ಇದನ್ನು ನಾವು 1 ನ್ಯೂಟನ್ ಅಂತ ಕರಿತೀವಿ. ಸೊ ಇದನ್ನು ಮ್ಯಾಥಮೆಟಿಕಲಿ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು? 1 kg ಅಂತಂದರೆ 1 ನ್ಯೂಟನ್ ಈಸ್ ದ ಫೋರ್ಸ್ ಆಕ್ಟಿಂಗ್ ಆನ್ 1 kg ಆಫ್ ಮಾಸ್, ಓಕೆ, ಮೂವಿಂಗ್ ವಿತ್ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಸಲರೇಷನ್. ನಿಮ್ಗೆ ಇನ್ನೂ ಈಸಿ ಆಗಬೇಕಂದ್ರೆ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಾಟ್ ಈಸ್ ದಿಸ್? ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅನ್ನೋದು. ಓಕೆ, ಸೊ ಇಲ್ಲಿ 1 ನ್ಯೂಟನ್ ಸಿ ಜಿ ಎಸ್ ಯೂನಿಟ್ ಕನ್ವರ್ಟ್ ಮಾಡೋಣ. ಈ ಮಾಸ್ ಸಿ ಜಿ ಎಸ್ ಯೂನಿಟ್ ಯಾವುದು? ಗ್ರಾಮ್ಸ್. ಇಲ್ಲಿ 1 kg ಅಂತಂದರೆ 1000 ಗ್ರಾಮ್ಸ್. ಓಕೆ, ಇಂಟು 1 ಮೀಟರ್. 1 ಮೀಟರ್ ಅನ್ನೋದು ಲೆಂತ್. ಎ ಸಿ ಜಿ ಎಸ್ ಯೂನಿಟ್ ಆಫ್ ಅ ಲೆಂತ್ ಈಸ್ ಸೆಂಟಿಮೀಟರ್. ಸೊ 1 ಮೀಟರಲ್ಲಿ 100 ಸೆಂಟಿಮೀಟರ್ ಇರುತ್ತೆ. ಟೈಮ್ ಸೆಕೆಂಡ್ಸ್ ಇನ್ ಬೋತ್ ಎಸ್ ಐ ಯೂನಿಟ್ ಆಸ್ ವೆಲ್ ಆಸ್ ಸಿ ಜಿ ಎಸ್ ಯೂನಿಟ್ ಇಸ್ ಸೇಮ್. ಓಕೆ, ನಾವು ಇಲ್ಲಿ ನೋಡಿ ಎಷ್ಟು ಝೀರೋಸ್ ಇದೆ? 1 2 3 4 5 ಇದೆ. ಸೊ 10 ಪವರ್ 5 ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಈ 1 ನ್ಯೂಟನ್ನೇ ನಾವು 10 ಪವರ್ 5 ಈ ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನಾವು ಡೈನ್ ಅಂತ ಕರಿತೀವಿ.
ಇದೇ CGS ಯೂನಿಟ್ ನಮಗೆ. ಓಕೆ, ಇದೇ CGS ಯೂನಿಟ್. So this is a relation between SI unit and CGS unit. So this is SI unit and this is CGS unit. CGS unit. Okay. ಇಲ್ಲಿ ಏನಾಗುತ್ತೆ, ಯೂನಿಟ್ಸ್ ಆಫ್ ಗ್ರಾವಿಟೇಷನ್ ಅದರಲ್ಲಿ KGF ಮತ್ತೆ GF ಅಂತಂದೆ. ಓಕೆ, ದ ರಿಲೇಷನ್ ಇಲ್ಲಿ ಬರ್ದಿದ್ದೀನಿ, ಒಂದ್ಸತಿ ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ನೋಟ್ ಇದೆ, ಇಲ್ಲಿ ನೋಡಿ ಕ್ಲೀನಾಗಿ ನೋಡ್ಕೊಳ್ಳಿ. A force does not change the mass of the body on which it is applied. ಸೊ ನಾವು ಯಾವುದೇ ಒಂದು ಬಾಡಿ ಮೇಲೆ ಫೋರ್ಸ್ನ ಅಪ್ಲೈ ಮಾಡಿದಾಗ ಆ ಬಾಡಿ ಮಾಸ್ ಏನಿರುತ್ತಲ್ಲ ಚೇಂಜ್ ಆಗಲ್ಲ. ಇಟ್ ವಿಲ್ ರಿಮೈನ್ ಸೇಮ್. ಗಾಟ್ ಇಟ್? ಇಟ್ ವಿಲ್ ರಿಮೈನ್ ಸೇಮ್, ಚೇಂಜ್ ಆಗಲ್ಲ. ಸೊ ನೆಕ್ಸ್ಟ್ ಒನ್, ವಿ ಕೆನಾಟ್ ಸಿ ಅ ಫೋರ್ಸ್, ಹವೆವರ್ ವಿ ಕ್ಯಾನ್ ಸಿ ಆರ್ ಫೀಲ್ ದ ಎಫೆಕ್ಟ್ಸ್ ಆಫ್ ಫೋರ್ಸ್. ಇಲ್ಲೇನಾಗುತ್ತೆ, ನೀವು ಕನ್ಸಂಟ್ರೇಟ್ ಕೊಟ್ಟು ಕೇಳಿ. ಓಕೆ, ನೆಕ್ಸ್ಟ್ ನೀವು ಬುಕ್ ಓದೋ ಅವಶ್ಯಕತೆ ಇಲ್ಲ. ಓಕೆ, ವಿ ಕ್ಯಾನ್ ಸಿ ಆರ್ ಫೀಲ್ ದ ಎಫೆಕ್ಟ್ಸ್ ಆಫ್ ಫೋರ್ಸ್. ನೀವು ಫೋರ್ಸ್ನ ಸಪೋಸ್ ಒಂದು ಬಾಡಿ ಮೇಲೆ ನೀವು ಫೋರ್ಸ್ನ ಅಪ್ಲೈ ಮಾಡ್ತೀರ ಅಂದ್ಕೊಳ್ಳಿ, ನೀವು ಫೋರ್ಸ್ನ ನೋಡೋಕ್ಕಾಗಲ್ಲ, ಬಟ್ ಯು ಕ್ಯಾನ್ ಸಿ ಆರ್ ಫೀಲ್ ದ ಎಫೆಕ್ಟ್ಸ್. ನೀವು ಒಂದು ಬಾಡಿ ಮೇಲೆ ಫೋರ್ಸ್ನ ಅಪ್ಲೈ ಮಾಡಿದಾಗ ಆ ಬಾಡಿ ಮೂವ್ ಆಗೋದಾಗಲಿ, ಅಥವಾ ಬಾಡಿ ಶೇಪ್ ಚೇಂಜ್ ಆದಾಗಲಿ, ಅಥವಾ ಆ ಬಾಡಿ ಲೆಂತ್ ಚೇಂಜ್ ಆಗೋದಾಗಲಿ, ಈ ಥರ ಎಫೆಕ್ಟ್ಸ್ ನೀವು ನೋಡ್ಬೋದು. ಓಕೆ, ಸೊ ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್, ಎ ಫೋರ್ಸ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ಸ್ಟೇಟಿಂಗ್ ಬೋತ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಯಾಕೆ? ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಓಕೆ, ಇಲ್ಲಿ ನೀವು ಬ್ರಾಕೆಟಲ್ಲಿ ಬರೀಬೋದು, ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಓಕೆ, ನೆಕ್ಸ್ಟ್, ಎ ಫೋರ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ಆನ್ ಆರೋ. ಓಕೆ, ಇವಾಗ ಸಪೋಸ್ ನಾ ಫೋರ್ಸ್ F ಅಂತ ಬರೆದಿದ್ದೀನಿ, ಅದನ್ನು ಆರೋ ಮಾರ್ಕ್ ಬರಿಬೇಕು ತಲೆ ಮೇಲೆ, ಅಂದರೆ ಮೇಲ್ಗಡೆ. ಅಥವಾ ನೀವು ಕ್ಯಾಪಿಟಲ್ ಬೋಲ್ಡ್ ಲೆಟರಲ್ಲಿ F ಅಂತಲೂ ಬರಿಬೋದು ಈ ಥರ. ಬಟ್ ನಾವು ಎಫ್ ಅಂತ ಬರಿತೀವಲ್ಲ, ಈ ಬೋಲ್ಡ್ ಲೆಟರ್ ಅಂತಲೇ ಅರ್ಥ. ಬಟ್ ಆ್ಯಕ್ಚುಲ್ ಆಗಿ ಈ ಥರನೂ ರೆಪ್ರೆಸೆಂಟ್ ಮಾಡ್ಬೋದು, ಈ ಥರನೂ ರೆಪ್ರೆಸೆಂಟ್ ಮಾಡ್ಬೋದು. ಬೋತ್ ಆರ್ ರೈಟ್. ಓಕೆ, ಬಟ್ ಯಾವಾಗಲೂ ನಾವು ಬ್ಲಾಕ್ ಲೆಟರಲ್ಲಿ ಬರೆಯೋಕ್ಕಾಗಲ್ಲ ಅಂತೇಳಿ ನಾರ್ಮಲ್ ಆಗಿ ಬರಿತಾ ಇರ್ತೀವಿ. ಯಾವಾಗ ನಾರ್ಮಲ್ ಆಗಿ ಬರಿತಿದ್ದೀವಿ ಅಂತಂದರೆ ದ್ಯಾಟ್ ಮೀನ್ಸ್ ಇಟ್ ಈಸ್ ಲುಕ್ಸ್ ಲೈಕ್ ದಸ್. ಬಟ್ ನಾವು ಆ ಥರ ಬರೆಯಲ್ಲ, ನಾರ್ಮಲ್ ಆಗಿ F ಅಂತಲೂ ಬರಿತೀವಿ. ಗಾಟ್ ಇಟ್? ನಾವು ಈ ಆರೋ ಮಾರ್ಕ್ ಏನಿದೆಯಲ್ಲ, ಇಲ್ಲಿ ಆರೋ ಮಾರ್ಕ್ ಇಂಡಿಕೇಟ್ಸ್ ಅ ಮ್ಯಾಗ್ನಿಟ್ಯೂಡ್. ಫಾರ್ ಎಕ್ಸಾಂಪಲ್, ಇಲ್ಲಿ ಫಸ್ಟ್ ಕೇಸ್ ಅನ್ಕೊಳ್ಳೋಣ. ಇಲ್ಲಿ ಫಸ್ಟ್ ಕೇಸ್ ಅನ್ಕೊಳ್ಳೋಣ, ಇದು ಸೆಕೆಂಡ್ ಕೇಸ್, ಇದು ಥರ್ಡ್ ಕೇಸ್. ಈ ಫಸ್ಟ್ ಕೇಸ್, ಸೆಕೆಂಡ್ ಕೇಸ್ ಮತ್ತು ಥರ್ಡ್ ಕೇಸ್, ಇಲ್ಲಿ ಆರೋ ಮಾರ್ಕ್ ಲೆಂತ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ನ್ಯೂಮೆರಿಕಲ್ ವ್ಯಾಲ್ಯೂ ಅಲಾಂಗ್ ವಿತ್ ಯೂನಿಟ್. ಸೊ ಎಕ್ಸಾಂಪಲ್ ಆಗಿ ನಾನು ಇದನ್ನು 2 ನ್ಯೂಟನ್ ಅಂದ್ಕೊಂಡ್ರೆ, ಇಲ್ಲಿ ಆರೋ ಮಾರ್ಕ್ ಇದಕ್ಕಿಂತ ಜಾಸ್ತಿ ಇದೆ. ಓಕೆ, ಈ ಆರೋ ಮಾರ್ಕ್ ಇದಕ್ಕಿಂತ ಜಾಸ್ತಿ ಇದೆ ಅಂದರೆ ನಾನು ಇಲ್ಲಿ 5 ನ್ಯೂಟನ್ ಅಂತ ಅನ್ಕೊತೀನಿ, ಜಾಸ್ತಿ ಇರೋದ್ರೆ ನಾನು ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಈ ಎರಡು ನೋಡಿ, ಇಲ್ಲಿಂದ ಇಲ್ಲಿಗೆ ಅದಕ್ಕಿಂತ ಜಾಸ್ತಿ ಇದೆ. ಸೊ ಈ ಎರಡು ಕಂಬೈನ್ ಮಾಡಿದ್ರು ಜಾಸ್ತಿ ಇದೆ. ಸೊ ಐ ಕ್ಯಾನ್ ರೈಟ್ 8 ನ್ಯೂಟನ್ ರಫ್ಲಿ. ಓಕೆ, ಸೊ ಈ ಆರೋ ಮಾರ್ಕ್ ಇಂಡಿಕೇಟ್ಸ್ ಅ ಡೈರೆಕ್ಷನ್ ಆಸ್ ವೆಲ್ ಆಸ್ ದ ಮ್ಯಾಗ್ನಿಟ್ಯೂಡ್. ಓಕೆ, ಗಾಟ್ ಇಟ್? ನೌ ಸೊ ಎಫೆಕ್ಟ್ಸ್ ಆಫ್ ಫೋರ್ಸ್. ನೀವು ಫಸ್ಟ್ ಏನು ನೋಡ್ಬೋದು, ಅ ಸ್ಪ್ರಿಂಗ್ ಬಿಕಮ್ಸ್ ಲಾಂಗರ್ ವೆನ್ ಇಟ್ ಈಸ್ ಸ್ಟ್ರೆಚ್ಡ್. ಸ್ಪ್ರಿಂಗ್ ಅನ್ನೋ ಬದಲು ನೀವು ರಬ್ಬರ್ ಆಗೇ ತೊಗೊಳ್ಬೋದು. ಓಕೆ, ರಬ್ಬರ್. ಸೊ ರಬ್ಬರ್ನ ನೀವು ಎರಡು ಬದಿಯಿಂದ ಪುಲ್ ಮಾಡಿದಾಗ, ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಅದು ಲೆಂತ್ ಚೇಂಜ್ ಆಗುತ್ತೆ. ಇಟ್ ಈಸ್ ದ ಒನ್ ಆಫ್ ದ ಎಫೆಕ್ಟ್. ಓಕೆ, ಒನ್ ಆಫ್ ದ ಎಫೆಕ್ಟ್ ಈಸ್ ಇಟ್ ಕ್ಯಾನ್ ಚೇಂಜ್ ಲೆಂತ್ ಆಫ್ ಆನ್ ಆಬ್ಜೆಕ್ಟ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಒನ್, ಸೊ ದಿಸ್ ಇಸ್ ಫಸ್ಟ್ ಎಫೆಕ್ಟ್. ಓಕೆ, ಸೆಕೆಂಡ್ ಎಫೆಕ್ಟ್ ಏನು? ಓಕೆ, ಇಲ್ಲಿ ಚಪಾತಿ ಅನ್ಕೊಳ್ಳೋಣ, ಈ ಚಪಾತಿ ಅಥವಾ ರೊಟ್ಟಿ. ಓಕೆ, ನಾರ್ಮಲ್ ಆಗಿ ಹಿಟ್ಟು ತೊಗೊಂಡು ಮಾಡ್ತಾ ಇರ್ತೀವಿ, ಅದ್ರ ಮೇಲೆ ಫೋರ್ಸ್ ಹಾಕಿದ ತಕ್ಷಣ ಇಟ್ ವಿಲ್ ಟೇಕ್ ಅ ಡಿಫ್ರೆಂಟ್ ಶೇಪ್. ಸೊ ಅದನ್ನು ಎರಡನೇ ಎಫೆಕ್ಟ್ ಅನ್ಕೋತೀನಿ. ಓಕೆ, ಸೊ ಇಟ್ ಕ್ಯಾನ್ ಚೇಂಜ್ ದ ಶೇಪ್ ಆಫ್ ದ ಬಾಡಿ. ಫಸ್ಟ್ ಕೇಸ್ ಇಟ್ ಕ್ಯಾನ್ ಚೇಂಜ್ ದ ಸೈಜ್ ಆಫ್ ದ ಬಾಡಿ. ಸೆಕೆಂಡ್ ಒನ್ ಇಟ್ ಕ್ಯಾನ್ ಚೇಂಜ್ ಶೇಪ್ ಆಫ್ ದ ಬಾಡಿ. ಥರ್ಡ್ ಒನ್ ನೀವು ನೋಡ್ಬೋದು, ಇಲ್ಲೂ ಸಹಿತ ಸೇಮ್, ಇಟ್ ಕ್ಯಾನ್ ಚೇಂಜ್ ಶೇಪ್, ಮತ್ತು ಇಲ್ಲೂ ಶೇಪ್. ಓಕೆ, ಈ ಎರಡು 1, 2, 3 ಕೇಸಲ್ಲೂ ಸೇಮ್, ಇಟ್ ಕ್ಯಾನ್ ಚೇಂಜ್ ದ ಶೇಪ್. ಓಕೆ, ಮತ್ತು ಸ್ಟೇಟ್ ಆಫ್ ರೆಸ್ಟ್ ಮತ್ತು ಸ್ಟೇಟ್ ಆಫ್ ಮೋಷನ್ ಆಲ್ರೆಡಿ ನಾವು ಎಕ್ಸಾಂಪಲ್ಸ್ ಓದಿದ್ವಿ. ಓಕೆ, ನಾವು ಸೊ ಎಫೆಕ್ಟ್ಸ್ ಆಫ್ ಫೋರ್ಸ್ನ ನಾವು ಯಾವ ಥರ ಬರಿಬೋದು? ಓಕೆ, ಎಫೆಕ್ಟ್ ಆಫ್ ಫೋರ್ಸ್ನ ನಾವು ಯಾವ ಥರ ಬರಿಬೋದು? ಫಸ್ಟ್ ಎಫೆಕ್ಟ್ ಈಸ್, ಓಕೆ, ಇಟ್ ಕ್ಯಾನ್ ಚೇಂಜ್ size
of size of the size of an object. Okay, now second case ಅಲ್ಲಿ ಏನಿತ್ತು, it can change shape of an object. Third one, it can change the direction. It can change direction of the body ಅಥವಾ ಆಬ್ಜೆಕ್ಟ್ ಅಂತಾನು ಕರಿಬೋದು. ಓಕೆ, ವಾಟ್ ಡಸ್ ಇಟ್ ಮೀನ್? ನೀವು ನಾರ್ಮಲ್ ಆಗಿ ಈ ಹಾಕಿ, ಫುಟ್ಬಾಲ್, ಓಕೆ, ಇದರಲ್ಲಿ ನೋಡ್ಬೋದು ಅಪೋನೆಂಟ್ ಟೀಮ್ ಯಾವಾಗಲೂ ಆ ಬಾಲ್ನ ತಪ್ಸೋಕ್ಕೆ ನೋಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಯೂಸಿಂಗ್ ಸ್ಟಿಕ್, ಹಾಕಿ ಕನ್ಸಿಡರ್ ಮಾಡ್ಕೊಂಡ್ರೆ ಯೂಸಿಂಗ್ ಸ್ಟಿಕ್, ಅದೇ ಫುಟ್ಬಾಲ್ ಕನ್ಸಿಡರ್ ಮಾಡ್ಕೊಂಡ್ರೆ ಲೆಗ್ಸ್. ಓಕೆ, ಸೊ ಇವುಗಳನ್ನ ಯೂಸ್ ಮಾಡಿಕೊಂಡು ದೇ ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಆಫ್ ಅ ಬಾಲ್ ಆಟ್ ಎವ್ರಿ ಟೈಮ್. ಓಕೆ, ಏನು ಮಾಡ್ತಾರೆ, ಕಿಕ್ ಮಾಡ್ತಾರೆ ಅಥವಾ ಹಿಟ್ ಮಾಡ್ತಾರೆ. ಅದೇ ನೀವು ಕ್ರಿಕೆಟ್ನೂ ತೊಗೋಬೋದು. ಕ್ರಿಕೆಟ್ನ ತೊಗೊಂಡ್ರೆ ನಾರ್ಮಲ್ ಆಗಿ ಈ ಥರ ಈ ಸೈಡಲ್ಲಿ ಬಾಲ್ ಬರುತ್ತೆ ಸ್ಟ್ರೇಟ್ ವೇ ಅಲ್ಲಿ, ಬ್ಯಾಟ್ಸ್ಮನ್ ಯಾವ ಡೈರೆಕ್ಷನ್ ಬೇಕಾದರೂ ಹೊಡಿಬೋದು. ಸೊ ಈ ಹೊಡೆಯೋದಂದ್ರೆ ಏನು, ಪುಷ್ ಅಂದ್ರೇನು, ಫೋರ್ಸ್. ಸೊ ದ್ಯಾಟ್ ಈಸ್ ದ ಥರ್ಡ್ effects of force, that is it can change the direction of the body. Next, fourth one, it can change state of rest of an object. Last, fifth effect is it can change state of motion of an object. Okay, these are the effects of force. Okay, now next one ನೋಡೋಣ, ಬ್ಯಾಲೆನ್ಸ್ಡ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಅಂತ. ಈ ಬ್ಯಾಲೆನ್ಸ್ ಮತ್ತು ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಅಂದರೆ ಈಸಿ ವ್ಯಾಲಿ ಯಾವ ಥರ ಅರ್ಥ ಮಾಡ್ಕೋಬೋದು ಅಂದರೆ, ನೆಟ್ ಫೋರ್ಸ್ ಅಂದರೆ ಒಂದು ಬಾಡಿನ ಕನ್ಸಿಡರ್ ಮಾಡಿಕೊಂಡ್ರೆ, ಸಪೋಸ್ ನಾನು ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಿಂತಿದ್ದೀನಿ. ಸೊ ನನ್ನ ಬಾಡಿ ಕನ್ಸಿಡರ್ ಮಾಡ್ಕೊಂಡ್ರೆ ಮಾಸ್ ಇದೆ, ನನಗೆ ಮಾಸ್ ಇದೆ. ಸೊ ಈ ಮಾಸ್ ಯಾವ ಕಡೆ ಆ್ಯಕ್ಟ್ ಆಗ್ತದೆ, ನನ್ನ ಬಾಡಿ ಮೇಲೆ ಗ್ರಾವಿಟಿ ಆ್ಯಕ್ಟ್ ಆಗ್ತಿದೆ. ದಟ್ ಈಸ್ ಅ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಓಕೆ, ಸೊ ಈ ಫೋರ್ಸ್ ಡ್ಯೂ ಟು ಗ್ರಾವಿಟಿ ನನ್ನ ಮೇಲೆ ಜಂಪ್ ಮಾಡಿದ್ರು ನಾನು ಸ್ಟಿಲ್ ಕೆಳಗಡೆ ಬರ್ತಾ ಇದ್ದೀನಿ. ಯಾಕೆ, ಈ ನಮ್ಮ ಅರ್ತ್ ಏನಿದೆ ನಮ್ಮ ಬಾಡಿ ಮೇಲೆ ಆ ಫೋರ್ಸ್ನ ಆ್ಯಕ್ಟ್ ಮಾಡ್ತಿದೆ, ಅದೇ ಫೋರ್ಸ್ ಆಫ್ ಗ್ರಾವಿಟಿ ಅಂತ ಕರಿತೀವಿ. ಈ ನಮ್ಮ ಮಾಸ್ ಆಫ್ ದ ಬಾಡಿನ ಈ ಫೋರ್ಸ್ ಆಫ್ ಗ್ರಾವಿಟಿ ಅಥವಾ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವೇಟ್ ಆಫ್ ದ ಬಾಡಿ ಅಂತ ಕರಿತೀವಿ. ಸೊ ಈ ಫೋರ್ಸ್ ಈಸ್ ನಥಿಂಗ್ ಬಟ್ ವೇಟ್ ಆಫ್ ದ ಬಾಡಿ ಅಂತಲೂ ಕರಿಬೋದು. ದ ಫೋರ್ಸ್ ಆಫ್ ಗ್ರಾವಿಟಿ ಆ್ಯಕ್ಟಿಂಗ್ ಆನ್ ಎ ಬಾಡಿ, ದಟ್ ಈಸ್ ಆಲ್ಸೋ ಟೈಪ್ ಆಫ್ ಅ ಫೋರ್ಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ನನ್ನ ಎಂಟೈರ್ ವೇಟ್ ಆಫ್ ದ ಬಾಡಿ ಆ್ಯಕ್ಟಿಂಗ್ ಡೌನ್ವರ್ಡ್. ಈ ಫ್ಲೋರ್ ಇದೆಯಲ್ಲ, ನಾನು ನಿಂತ್ಕೊಂಡಿರೋ ಫ್ಲೋರ್, ಅದು ಸಹಿತ ಫೋರ್ಸ್ ಆ್ಯಕ್ಟ್ ಮಾಡ್ತದೆ ಮೇಲ್ಗಡೆ. ಸೊ ಏನಾಗಿರುತ್ತೆ, ಸಪೋಸ್ ನಂದು ಒಂದು 50 ನ್ಯೂಟನ್ ಇದೆ ಅಂದ್ಕೊಳ್ಳಿ. ಓಕೆ, ಯಾವುದೊಂದು ಬಾಡಿ ಒಂದು 50 ನ್ಯೂಟನ್ ಆ್ಯಕ್ಟಿಂಗ್ ಡೌನ್ವರ್ಡ್. ವಾಟ್ ಇಸ್ ದ ಡೈರೆಕ್ಷನ್, ಡೌನ್ವರ್ಡ್. ಯಾಕೆ ನಾನು ಡೌನ್ವರ್ಡ್ ಹೇಳ್ತಾ ಇದ್ದೀನಿ, ಫೋರ್ಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಸೊ ಡೈರೆಕ್ಷನ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಈ 50 ನ್ಯೂಟನ್ ಆ್ಯಕ್ಟಿಂಗ್ ಡೌನ್ವರ್ಡ್, ಆ ಫ್ಲೋರ್ ಸಹಿತ 15 ನ್ಯೂಟನ್ ಆ್ಯಕ್ಟಿಂಗ್ ಅಪ್ವರ್ಡ್ ಅಂತ ಹೇಳುತ್ತೆ. ಆವಾಗ ಈ 15 ನ್ಯೂಟನ್ ಡೌನ್ವರ್ಡ್, 15 ನ್ಯೂಟನ್ ಅಪ್ವರ್ಡ್, ಡೈರೆಕ್ಷನ್ಸ್ ಆರ್ ಅಪೋಸಿಟ್ ಬಟ್ ಮ್ಯಾಗ್ನಿಟ್ಯೂಡ್ಸ್ ಆರ್ ಸೇಮ್. ಸೊ ಅವಾಗ ಏನಾಗುತ್ತೆ, ಈ 50 ನ್ಯೂಟನ್ ಮೈನಸ್ 15 ನ್ಯೂಟನ್ ಆಗುತ್ತೆ, ಯಾಕೆಂದರೆ ಅಪೋಸಿಟ್ ಡೈರೆಕ್ಷನ್. ಸೇಮ್ ಡೈರೆಕ್ಷನಲ್ಲಿದ್ದರೆ ಫೋರ್ಸಸ್ ಕ್ಯಾನ್ ಬಿ ಆ್ಯಡೆಡ್. ಓಕೆ, 50 ಪ್ಲಸ್ 50 100 ನ್ಯೂಟನ್ ಆಗ್ತಿತ್ತು, ಬಟ್ ದೇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ 50 ನ್ಯೂಟನ್ ಮೈನಸ್ 50 ನ್ಯೂಟನ್, ದ ನೆಟ್ ಫೋರ್ಸ್ ಆನ್ ಮೈ ಬಾಡಿ ಈಸ್ 0. ಸೊ ಅದರಿಂದ ನಾನು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿದೆ. ಅದೇ ನಾನು ಸಪೋಸ್ ಯಾವುದೋ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಅಂದ್ಕೊಳ್ಳಿ, ಒಂದು ಸರ್ಟನ್ ಹೈಟಿಂದ ಜಂಪ್ ಮಾಡ್ತೀನಿ. ಜಂಪ್ ಮಾಡಿದಾಗ ನನ್ನ ಎಂಟೈರ್ ವೇಟ್ ಆಫ್ ದ ಬಾಡಿ ಆ್ಯಕ್ಟಿಂಗ್ ಡೌನ್ವರ್ಡ್. ಸೊ ಅಲ್ಲಿ ನನ್ನ ಕೆಳಗಡೆ ಅಂದರೆ ಪಾದದ ಕೆಳಗಡೆ ಯಾವುದೇ ಸಪೋರ್ಟ್ ಇಲ್ಲ, ಅದರಿಂದ ನಾನು ಮೂವಿಂಗ್ ಡೌನ್ವರ್ಡ್. ರೈಟ್, ಅರ್ಥ ಆಯ್ತಾ? ಸೊ ಇಲ್ಲಿ ನೆಟ್ ಫೋರ್ಸ್ ಬಗ್ಗೆ ಮಾತಾಡಬೇಕು. ಸೊ ವೆನ್ ಎ ಸೆವರಲ್ ಫೋರ್ಸಸ್ ಆ್ಯಕ್ಟಿಂಗ್ ಇನ್ ಅ ಬಾಡಿ ಆ್ಯಂಡ್ ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಇನ್ ಅ ಬಾಡಿ ಈಸ್ 0 ಇದ್ದಾಗ ಅದನ್ನು ನಾವು ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರಿತೀವಿ. ಬರೀತೀನಿ ನೋಡಿ, ವೆನ್ several force
acting on a body, okay, when a several forces acting on a body, and the net force ಅಂತಾನು ಕರಿಬಹುದು, ರಿಸಲ್ಟೆಂಟ್ ಫೋರ್ಸ್ ಅಂತಾನು ಕರಿಬಹುದು. the net force acting on that body, if it is 0, then it is a balanced force. ಇಲ್ಲಿ ಏನಾಗಿರ್ಬೇಕು, ನೆಟ್ ಫೋರ್ಸ್ ಏನಿದೆಯಲ್ಲ 0 ಆಗಿರಬೇಕು. ಎಫ್ ಬೇಸ್ ಎನ್ ಅಂತ ಬರೆದಿದ್ದೀನಿ, ದಟ್ ಇಂಡಿಕೇಟ್ಸ್ ನೆಟ್ ಫೋರ್ಸ್ ಇಸ್ 0. ಸೊ ಇಲ್ಲಿ ಎಫ್ ಎನ್ ಇಸ್ ಈಕ್ವಲ್ ಟು 0 ಅಂತಂದರೆ ನೀವು ನೋಡಿ, ಇಲ್ಲಿ 3 ಜನ ಇದ್ದಾರೆ. ಇವ್ರು ಯಾವ ಕಡೆ ತಗ್ ಆಫ್ ವಾರ್, ಓಕೆ, ತಗ್ ಆಫ್ ವಾರ್ ಆಡಬೇಕಂದ್ರೆ ಈ ಪಾರ್ಟ್ನ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಎಷ್ಟು ನ್ಯೂಟನ್ ಆಕ್ಟ್ ಆಗ್ತಿದೆ? 300 ನ್ಯೂಟನ್. ಸೊ ರೈಟ್ ಸೈಡ್ ಡೈರೆಕ್ಷನಲ್ಲಿ. ಹಾಗೆ ನೀವು ನೋಡ್ಬೋದು, ಇಲ್ಲೂ ಸಹಿತ 3 ಜನ ಇದ್ದಾರೆ. ದೇ ಆಲ್ಸೋ ಎಕ್ಸರ್ಟಿಂಗ್ ಅ ಫೋರ್ಸ್ ಆನ್ ದಿಸ್ ರೋಪ್. ಎಷ್ಟು? 300 ನ್ಯೂಟನ್. ಇಲ್ಲಿ ನೋಡ್ಬೋದು, ಈ 3 ಜನ ಈ ಕಡೆ ಹೇಳ್ಕೊಂತಿದ್ದಾರೆ, ಈ 3 ಜನ ಈ ಕಡೆ ಹೇಳ್ಕೊಂತಿದ್ದಾರೆ. ಸೊ ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್ ಬಟ್ ಡೈರೆಕ್ಷನ್ಸ್ ಆರ್ ಅಪೋಸಿಟ್. ಸೊ ಅದನ್ನು ಯಾವ ಥರ ಬರೀಬಹುದು ಅಂತಂದರೆ, net force that is equal to, due to this and due to this, 300 Newton minus 300 Newton. So ಎಷ್ಟಾಯಿತು? net force on the rope is 0. net force on the rope is 0. ಅರ್ಥ ಆಯ್ತಾ? ಸಪೋಸ್ ಇವರು ಈ ಕಡೆನೇ ಹೇಳ್ಕೊಂತಿದ್ದಾರೆ, ಇವರು ಸಹಿತ ಆ ಕಡೆ ಬಿಡ್ತಾ ಇದ್ದಾನೆ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಆಲ್ಸೋ 300 ನ್ಯೂಟನ್ ಅನ್ಕೊಳ್ಳಿ. ಸೊ ಇವ್ರದ್ದು ಡೈರೆಕ್ಷನ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ಎಷ್ಟಾಯಿತು? ನೆಟ್ ಫೋರ್ಸ್ನ ಆ್ಯಡ್ ಮಾಡೋದು ಇವಾಗ. ಸೊ 300 ನ್ಯೂಟನ್ ಪ್ಲಸ್ 300 ನ್ಯೂಟನ್. ಸೊ ಎಷ್ಟಾಗುತ್ತೆ? ನೆಟ್ ಫೋರ್ಸ್ ಈಕ್ವಲ್ಸ್ ಟು 600 ನ್ಯೂಟನ್. ಸೊ ಇಲ್ಲಿ ನೆಟ್ ಫೋರ್ಸ್ ಈಸ್ ನಾಟ್ ಈಕ್ವಲ್ ಟು 0. ಹೆನ್ಸ್ ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್ ಫೋರ್ಸ್. ಇಟ್ ಈಸ್ ನಾಟ್ ಎ ಬ್ಯಾಲೆನ್ಸ್ಡ್ ಫೋರ್ಸ್. ಅರ್ಥ ಆಗ್ತಿದೆನಾ? ಇಲ್ಲಿ 200 ನ್ಯೂಟನ್ ಇದೆ, ನೆಕ್ಸ್ಟ್ ಇಲ್ಲೂ ಸಹಿತ 200 ನ್ಯೂಟನ್ ಇದೆ ಅಂದ್ಕೊಳ್ಳಿ. ಓಕೆ, 200 ನ್ಯೂಟನ್. ಸೊ ಇಲ್ಲಿ ಏನಾಗುತ್ತೆ, 200 ನ್ಯೂಟನ್ ಈ ಡೈರೆಕ್ಷನಲ್ಲಿದೆ, 200 ನ್ಯೂಟನ್ ಈ ಡೈರೆಕ್ಷನಲ್ಲಿದೆ. ಸೊ ಇದನ್ನು ಸಪೋಸ್ ನಾನು ಇದು 200 ಅಂದ್ಕೊಂಡ್ರೆ, ಇದು ಅಪೋಸಿಟ್ ಡೈರೆಕ್ಷನ್ ನಾನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಸೊ ಎಷ್ಟಾಗುತ್ತೆ ಟೋಟಲ್? 0. ಸೊ ಇಲ್ಲಿ ಏನಾಗುತ್ತೆ, ನೆಟ್ ಫೋರ್ಸ್ ಆನ್ ದ ಬಾಡಿ ಈಸ್ 0. ಹೆನ್ಸ್ ಇಟ್ ಈಸ್ ಎ ಬ್ಯಾಲೆನ್ಸ್ಡ್ ಫೋರ್ಸ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಈ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತಂದ್ರೇನು? ಇವಾಗ ಸಪೋಸ್ ಒಂದು ಬಾಡಿ ಮೇಲೆ ಫೋರ್ಸಸ್ ಆಕ್ಟ್ ಆಗಿದ್ರೆ, ಆ ನೆಟ್ ಫೋರ್ಸ್ ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು 0, ದ್ಯಾನ್ ವಿ ಕಾಲ್ ಇಟ್ ಆಸ್ ಎ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಓಕೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 300 ನ್ಯೂಟನ್ ಲೆಫ್ಟ್ ಸೈಡ್ ಡೈರೆಕ್ಷನ್, ಇಲ್ಲಿ 300 ನ್ಯೂಟನ್ ರೈಟ್ ಹ್ಯಾಂಡ್ ಸೈಡ್ ಡೈರೆಕ್ಷನ್. ಸೊ ಇಲ್ಲಿ ಏನಾಗುತ್ತೆ, ನೆಟ್ ಫೋರ್ಸ್ 0 ಆಗಿಬಿಡುತ್ತೆ. ಓಕೆ, 300 ಮೈನಸ್ 300 ನ್ಯೂಟನ್. ಬಟ್ ಇಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಜಾಸ್ತಿ ಇದೆ. ಸೊ ನೆಟ್ ಫೋರ್ಸ್ 300. ಓಕೆ, ಇದನ್ನು ಪಾಸಿಟಿವ್ ಅಂತ ತೊಗೊಂಡ್ರೆ ಇದನ್ನು -100 ಅಂತ ತಗೋಬೋದು. ಯಾಕೆ? ಇನ್ ಅಪೋಸಿಟ್ ಡೈರೆಕ್ಷನ್. ಸೊ 200 ನ್ಯೂಟನ್ ಆಗುತ್ತೆ. ಸೊ ದ್ಯಾಟ್ ಮೀನ್ಸ್ ದಿಸ್ ಎಫ್ ನೆಟ್ ನಾಟ್ ಈಕ್ವಲ್ ಟು 0. ಸೊ ಹೆನ್ಸ್ ದಿಸ್ ಫಸ್ಟ್ ಕೇಸ್ ಈಸ್ ಬ್ಯಾಲೆನ್ಸ್ಡ್ ಆ್ಯಂಡ್ ಸೆಕೆಂಡ್ ಕೇಸ್ ಈಸ್ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್. ಇಲ್ಲೂ ಸಹಿತ ನೀವು ನೋಡ್ಬೋದು, ಫಸ್ಟ್ಗೆ ಇಲ್ಲಿ ಆರೋ ಮಾರ್ಕ್ಸ್ ನೋಡಿ, ಆರೋ ಮಾರ್ಕ್ ಕಾಣಿಸ್ತಿದೆನಾ? ಸೇಮ್ ಇದೆ. ದಿಸ್ ಈಸ್ ಡ್ಯೂ ಟು ಫ್ರಿಕ್ಷನಲ್ ಫೋರ್ಸ್, ದಿಸ್ ಈಸ್ ಡ್ಯೂ ಟು ಅಪ್ಲೈಡ್ ಫೋರ್ಸ್. ಇಲ್ಲಿ ಮೇಲ್ಗಡೆ ಫೋರ್ಸ್ ಅಪ್ಲೈ ಮಾಡ್ತಿದ್ರೆ, ಕೆಳಗಡೆ ಫ್ರಿಕ್ಷನಲ್ ಫೋರ್ಸ್. ಇಟ್ ಈಸ್ ಒನ್ ಆಫ್ ದ ಟೈಪ್ ಆಫ್ ಫೋರ್ಸ್. ಇಟ್ ಈಸ್ ಡೆವಲಪ್ಡ್ ಡ್ಯೂ ಟು ಕಾಂಟ್ಯಾಕ್ಟ್ ಬಿಟ್ವೀನ್ ಈ ಎರಡು ಬಾಡೀಸ್, ಒಂದು ಫ್ಲೋರ್ ಇನ್ನೊಂದು ಈ ಬಾಡಿ. ಸೊ ಅವಾಗ ಅಪೋಸಿಟ್ ಫೋರ್ಸ್ ದಟ್ ಈಸ್ ನಥಿಂಗ್ ಬಟ್ ಅ ಫ್ರಿಕ್ಷನಲ್ ಫೋರ್ಸ್ ಮತ್ತು ಈ ಅಪ್ಲೈಡ್ ಫೋರ್ಸ್ ಸೇಮ್ ಆಗಿರೋದ್ರಿಂದ ಇಲ್ಲಿ ಎಫ್ ನೆಟ್ ಈಕ್ವಲ್ ಟು 0. ಸೊ ಎಫ್ ನೆಟ್ ಈಕ್ವಲ್ ಟು 0 ಆದಾಗ ಈ ಬಾಡಿ ಮೂವ್ ಆಗಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಈ ಅಪ್ಲೈಡ್ ಫೋರ್ಸ್ ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ ಅಂತಂದರೆ ಎಫ್ ನೆಟ್ ಈಸ್ ನಾಟ್ ಈಕ್ವಲ್ ಟು 0, ಸ್ಲೈಟ್ ಆಗಿ ಮೂವ್ ಆಗುತ್ತಾ ಇರುತ್ತೆ. ಮತ್ತು ಲಾಸ್ಟಿಗೆ ನೋಡ್ಬೋದು ಈ ಆರೋ ಮಾರ್ಕ್, ಡೆಫಿನೆಟ್ಲಿ ದಿಸ್ ಫೋರ್ಸ್, ಇಫ್ ಐ ಕನ್ಸಿಡರ್ ದಿಸ್ ಇಸ್ F1, this is F2, net force will be F1 is
F2 ಅಂತ. ಇದನ್ನು ಕಂಡೀಷನಲ್ಲಿ ಯಾವ ಥರ ಬರಿಬೋದು ಅಂದರೆ F1 ಈಸ್ ಗ್ರೇಟರ್ ದೆನ್ F2 ಈ ಥರ ಬರಿಬೋದು. ಯಾವಾಗ ಫೋರ್ಸಸ್ ಆಕ್ಟಿಂಗ್ ಆನ್ ಎ ಬಾಡಿ ಈಸ್ ನಾಟ್ ಈಕ್ವಲ್ ಟು 0 ದೆನ್ ದ್ಯಾಟ್ ನೆಟ್ ಫೋರ್ಸ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಅಂತ. ಸಿಮ್ಯುಲೇಷನ್ ಪ್ರಕಾರ ನೋಡೋಣ. ಇಲ್ಲಿ ನೋಡಿ ಒಂದು ಬಾಕ್ಸ್ ಇದೆ, ಈ ಬಾಕ್ಸಲ್ಲಿ ಸ್ವಲ್ಪ ಐಟಮ್ಸ್ ಇದೆ. ಸೊ ಇಟ್ ಈಸ್ ಹ್ಯಾವಿಂಗ್ ಸಮ್ ಫೋರ್ಸ್. ಓಕೆ, ಸೊ ಇಲ್ಲಿ ಸದ್ಯಕ್ಕೆ ನೋಡಿ ಸಮ್ ಆಫ್ ಫೋರ್ಸಸ್ ಇಸ್ 0. ಇಲ್ಲೊಬ್ಬನ ತರ್ತೀನಿ, ಸ್ಟಾರ್ಟ್ ಮಾಡಿದ್ವಿ. ಎಷ್ಟು 50 ನ್ಯೂಟನ್ ಈ ಕಡೆ ಎಳ್ಕೊಂಡಿದ್ದಾರೆ. ಓಕೆ, ಏನಾಗುತ್ತೆ ನೋಡಿ, ದ ಬಾಡಿ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ರಿಟರ್ನ್. ಇವಾಗ ಅದೇ ಇನ್ನೊಬ್ಬನ ತಂದು ಇಡ್ತೀನಿ. ಇಲ್ಲಿ ನೋಡಿ ಲೆಫ್ಟ್ ಸೈಡ್ 50 ನ್ಯೂಟನ್, ರೈಟ್ ಹ್ಯಾಂಡ್ ಸೈಡ್ 50 ನ್ಯೂಟನ್. ವಾಟ್ ಈಸ್ ದ ಸಮ್ ಆಫ್ ಫೋರ್ಸ್? 0 ನ್ಯೂಟನ್, ರೈಟ್. ಸೊ ಇವಾಗ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಇವ್ ನೋಡಿ ಇವರು ಎಳಿತಿದ್ದಾರೆ ನೋಡಿ. ಫಸ್ಟಿಗೆ ನೋಡಿ ಇವರು ನಾರ್ಮಲ್ ಆಗಿ ನಿಂತ್ಕೊಂಡಿದ್ದಾರೆ. ಇದರ ಬೆಂಡ ಥರ ಇಮೇಜಸ್ ಬರುತ್ತೆ ನೋಡಿ, ಕರೆಕ್ಟಾಗಿ ನೋಡಿ. ಈ ಬಾಡಿ ಏನಿದೆಲ್ಲ ಯಾವ ಕಡೆನೂ ಮೂವ್ ಆಗ್ತಿಲ್ಲ. ಗಾಟ್ ಇಟ್? ಅದೇ ಇನ್ನೊಂದು ಸತಿ ನೋಡೋಣ. ಇಲ್ಲಿ ಇನ್ನೊಬ್ಬರನ್ನ ಇಡ್ತಾನೆ. ಇವ್ ನೋಡಿ ಇವರು 50 ನ್ಯೂಟನ್, ಇವರು 50 ನ್ಯೂಟನ್ ಅಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ಸೇಮ್ ಡೈರೆಕ್ಷನ್, ಇದೇ ಡೈರೆಕ್ಷನಲ್ಲಿ ಅಪ್ಲೈ ಮಾಡೋದ್ರಿಂದ 50 ನ್ಯೂಟನ್ ಆಗುತ್ತೆ ಟುವರ್ಡ್ಸ್ ರೈಟ್ ಹ್ಯಾಂಡ್ ಸೈಡ್. ಬಟ್ ಇಲ್ಲಿ ನೋಡಿ ಒಬ್ಬರೇ ಇರೋದು ಯಾವ ಸೈಡ್ಗೆ ಅಪ್ಲೈ ಮಾಡ್ತಿದ್ರೆ? ಲೆಫ್ಟ್ ಹ್ಯಾಂಡ್ ಸೈಡ್, ದರ್ ಫೋರ್ 50 ನ್ಯೂಟನ್. ಸೊ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಫೋರ್ಸಸ್ ಎಷ್ಟಿದೆ? 100 ನ್ಯೂಟನ್. ಲೆಫ್ಟ್ ಹ್ಯಾಂಡ್ ಸೈಡ್ ಫೋರ್ಸ್ ಎಷ್ಟಿದೆ? 50 ನ್ಯೂಟನ್. ಸೊ ಇಫ್ ಯು ಟೇಕ್ ದ ಡಿಫರೆನ್ಸ್, ಸಮ್ ಆಫ್ ಫೋರ್ಸಸ್ ಇಸ್ 50 ನ್ಯೂಟನ್. ಯಾವ ಕಡೆ? ರೈಟ್ ಹ್ಯಾಂಡ್ ಸೈಡ್ ಕಡೆ. ಸೊ ದರ್ ಫೋರ್ ಯಾವ ಕಡೆ ಮೂವ್ ಆಗುತ್ತೆ ಈ ಟ್ರಾಲಿ? ಸೊ ರೈಟ್ ಹ್ಯಾಂಡ್ ಸೈಡ್ ಕಡೆ ಮೂವ್ ಆಗಬೇಕು. ನೋಡೋಣ. ಎಸ್, ಮೂವ್ ಆಗ್ತದೆ. ಸೊ ಇದನ್ನು ನಾವು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರಿತೀವಿ. ಇವಾಗ ಸಮ್ ಆಫ್ ದ ಫೋರ್ಸಸ್ ನಾಟ್ ಈಕ್ವಲ್ ಟು 0 ಅಂತಂದರೆ ಅದನ್ನು ನಾವು ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಅದೇ ಸಮ್ ಆಫ್ ದ ಫೋರ್ಸಸ್ 0 ಇದ್ರೆ ಅದನ್ನು ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಸೊ ರಿಟರ್ನ್ ಇನ್ನೊಬ್ಬರು ಹಿಡಿದಿನಲ್ಲ. ಇವಾಗ ನೋಡಿ 100 ನ್ಯೂಟನ್, 100 ನ್ಯೂಟನ್ ನೋಡಿ, 100 ನ್ಯೂಟನ್, 100 ನ್ಯೂಟನ್. ರೈಟ್ ಸೈಡ್ 100 ನ್ಯೂಟನ್, ಲೆಫ್ಟ್ ಸೈಡ್ 100 ನ್ಯೂಟನ್. ಸಮ್ ಆಫ್ ದ ಫೋರ್ಸಸ್ 0. ಸೊ ಹೆನ್ಸ್ ಇಟ್ ಈಸ್ ಬ್ಯಾಲೆನ್ಸ್ಡ್ ಫೋರ್ಸ್. ಇಲ್ಲಿ ನೋಡಿ ಇನ್ನೊಬ್ಬರನ್ನ ಇನ್ಕ್ರೀಸ್ ಮಾಡ್ತೀನಿ ಈ ಕಡೆ. ಇವಾಗ ಏನಾಯ್ತು ನೋಡಿ, 200 ನ್ಯೂಟನ್, 100 ನ್ಯೂಟನ್. Sum of the forces is 100 Newton towards the left hand side. It is not a unbalanced force. Sorry, it is not a balanced force. It is a unbalanced force. ಅದೇ ರೀತಿ ಈ ಕಡೆ ಒಬ್ಬನ ತರ್ತೀನಿ. ಓಕೆ, ನೋಡಿ ಈ ಕಡೆ 3 ಜನ, ಈ ಕಡೆ 3 ಜನ. 200 ನ್ಯೂಟನ್, 200 ನ್ಯೂಟನ್. ಟ್ರಾಲಿ ಇದ್ದಲ್ಲೇ ಇದೆ. ಸಮ್ ಆಫ್ ದ ಫೋರ್ಸ್ ಇಸ್ 0. ಸೊ ಇದನ್ನು ಯಾವ ಥರ ಬರಿಬಹುದು ಅಂತಂದರೆ, the sum of all the forces, if it is not equal to 0, then it is called unbalanced force. So F net ಅಥವಾ sum of all the forces, if it is 0, it is a balanced force. So we can call it as a balanced force. ಅದೇ F net not equal to 0 ಅಂತಂದರೆ unbalanced ಗಾಟ್ ಇಟ್? ಸೊ ಇಲ್ಲೂ ಸಹಿತ ಸೇಮ್ ಬರಿಬೋದು, ಸೇಮ್ ಡೆಫಿನೇಷನ್. ಇಲ್ಲಿ ಬ್ಯಾಲೆನ್ಸ್ಡ್ ಫೋರ್ಸ್ ಅಂದರೆ ಸಮ್ ಆಫ್ ಆಲ್ ದ ಫೋರ್ಸಸ್. ಆ ಡೆಫಿನೇಷನ್ ಬರಿಬೋದು, ಈ ಡೆಫಿನೇಷನ್ ಆದರೂ ಬರಿಬೋದು. ಸಮ್ ಆಫ್ all the forces if it is equal to 0. Okay, so F net equal to 0. ಇದನ್ನ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರೀತಾರೆ. ಓಕೆ, ಸೊ ನೆಕ್ಸ್ಟ್. ಸೊ ರಿವಿಷನ್. ಈ ಕ್ಲಾಸಲ್ಲಿ ನಾನು ಓದಿದ್ವಿ ಡೆಫಿನೇಷನ್, ಫೋರ್ಸ್ ಬಗ್ಗೆ ಓದಿದ್ವಿ. ಫೋರ್ಸ್ ಇಸ್ ನಥಿಂಗ್ ಬಟ್ ಪುಷ್ ಆರ್ ಪುಲ್ which can cause change in either its size, shape, state of rest and state of motion.
ಹಾಗೆ SI ಯೂನಿಟ್ ಈಸ್ ನ್ಯೂಟನ್, ಸಿಂಬಲಿಕಲಿ ಕ್ಯಾಪಿಟಲ್ ಲೆಟರ್ N. CGS unit is dyne. Okay, gravitational units of forces is kgf and gf. 1 kilogram force and gram force. 1 kilogram force with respect to SI unit, that is 10 Newton, precisely 9.8 Newton. ಅದೇ ನೀವು ಗ್ರಾಮ್ ಫೋರ್ಸ್ ತಗೊಂಡ್ರೆ 980 dyne ಬರ್ತದೆ. that is related to CGS unit. Okay, so the relation between SI unit and CGS unit ಯಾವ ಥರ ಬರಿಬೋದು? 1 Newton is equal to 10 power 5 dyne ಅಂತನೂ ಬರಿಬೋದು. Okay, so all these things we have discussed, effects of force and balanced and unbalanced force. So ನಿಮ್ಮ homework question ನೀವು ನೋಡ್ಬೋದು, ಇದನ್ನು ಕಲಿರಿ. what do you mean by force? state its different types of unit. different types of units ಅಂತಂದರೆ ನ್ಯೂಟನ್, ಓಕೆ, ಆಮೇಲೆ ಡೈನ್, ಕಿಲೋಗ್ರಾಮ್ ಫೋರ್ಸ್ ಆ್ಯಂಡ್ ಗ್ರಾಮ್ ಫೋರ್ಸ್. ಓಕೆ, ನೆಕ್ಸ್ಟ್ ಒನ್ ಸ್ಟೇಟ್ ಎಫೆಕ್ಟ್ಸ್ ಆಫ್ ಫೋರ್ಸ್. 5 ಎಫೆಕ್ಟ್ಸ್ ಇದೆ, ಅದನ್ನು ಬರ್ದ್ಬಿಡಿ. ನೆಕ್ಸ್ಟ್ what do you mean by balanced and unbalanced force? ಈ ಬ್ಯಾಲೆನ್ಸ್ಡ್ ಫೋರ್ಸ್ ಆಗೋಕ್ಕೆ F net equal to 0. ಈ ಅನ್ಬ್ಯಾಲೆನ್ಸ್ಡ್ ಆಗಬೇಕಂದ್ರೆ F net should not be equal to 0. ಸಿಂಪಲ್. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ನ ಎಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ಮತ್ತೆ ನೆಕ್ಸ್ಟ್ ಸೆಷನಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.